ಎಲ್ಲರಿಗೂ ನಮಸ್ಕಾರ. ಮಿಥುನ ರಾಶಿಯವರೇ, ಮುಂಬರುವ ಜುಲೈ 25, 26, 27 ಈ ಅದೃಷ್ಟವಂತ 3 ದಿನಗಳಂದು ಮಿಥುನ ರಾಶಿಯವರ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆಯಾಗಲಿದೆ. ಎಂ ಮತ್ತು ಸಿ ಎಂಬುವ ಅಕ್ಷರದಿಂದ ನಡೀತಕ್ಕಂತಹ ಒಂದು ದೊಡ್ಡ ಘಟನೆ ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ಮಿಥುನ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂತೂ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ, ನೀವು ಪಾಲಿಸಬೇಕಾಗಿರ್ತಕ್ಕಂತಹ ನಿಯಮಗಳೇನು, ಇದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಮಿಥುನ ರಾಶಿಯವರೇ, ಮುಂಬರುವ ಜುಲೈ 25, 26, 27 ಈ ಅದೃಷ್ಟವಂತ 3 ದಿನಗಳಂದು ಮಿಥುನ ರಾಶಿಯವರ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆಯಾದರೆ ಆಗಲಿದೆ. ಹೌದು, ಅದರಲ್ಲಿ ಪ್ರಮುಖವಾಗಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಹೌದು, ಅವರು ನಿಮ್ಮೊಟ್ಟಿಗೇ ಇರ್ತಾರೆ, ಆದರೆ ನೀವು ನಿಮ್ಮ ಸೂಕ್ಷ್ಮ ದೃಷ್ಟಿಯಿಂದ ಅವರನ್ನು ಇಷ್ಟು ದಿನ ನೀವು ಪತ್ತೆ ಹಚ್ಚಲಿಲ್ಲ. ಆದರೆ ಈಗ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುವ ಕಾರಣದಿಂದಾಗಿ ನಿಮ್ಮ ಜೊತೆನೇ ಇಟ್ಕೊಂಡು, ನಿಮ್ಮ ಜೊತೆನೇ ಊಟ ಮಾಡಿಕೊಂಡು, ಅದು ಸಹ ನಿಮ್ಮ ಮನೆಯಲ್ಲೇ ಇಟ್ಕೊಂಡು, ಅದು ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ಅಥವಾ ನಿಮ್ಮ ಕುಟುಂಬಸ್ಥರೇ ಆಗಿರ್ಬೋದು. ಹೌದು, ನಿಮ್ಮ ಮುಂದೆ ಚೆನ್ನಾಗಿಯೇ ಇರ್ತಾರೆ. ನಿಮ್ಮ ಗೆಲುವಿಗಾಗಿ ನಿಮ್ಮ ಮುಂದೆ ನಟನೆ ಮಾಡ್ತಿರ್ತಾರೆ. ಆದರೆ ನೀವು ಹೋದ ನಂತರ ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂಥವ್ರು, ನಿಮ್ಮ ಮೇಲೆ ಅಪವಾದಗಳನ್ನು ಹಾಕ್ತಕ್ಕಂಥವ್ರು, ನಿಮ್ಮ ದಾರಿ ತಪ್ಪಿಸಲು ಕಾಯ್ತಾ ಇರ್ತಕ್ಕಂತಹ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಹೌದು, ಇದನ್ನು ನೋಡಿ ನೀವು ಸಹ ಆಶ್ಚರ್ಯಚಕಿತರಾಗೋದು ಖಂಡಿತ ಆಗಿರುತ್ತೆ. ಅದೇ ರೀತಿ ಇಷ್ಟು ದಿನ ಯಾರಾದರೂ ಸಹಾಯ ಅಂತ ಹೇಳಿ ಕೇಳ್ಕೊಂಡು ಬಂದರೆ ಅವರಿಗೆ ಸಹಾಯವನ್ನು ಮಾಡಿದ್ದೀರಾ. ಅದು ಶತ್ರುಗಳಾಗಿರ್ಬೋದು ಅಥವಾ ಮಿತ್ರರು ಆಗಿರ್ಬೋದು. ಆದರೆ ನೀವು ಸಹಾಯವನ್ನು ಮಾಡಿದ್ರಲ್ಲ, ಯಾರನ್ನು ನೀವು ಅತಿಯಾಗಿ ನಂಬಿದ್ರಲ್ಲ, ಅವರಿಂದನೇ ನೀವು ಹೆಚ್ಚು ನೋವನ್ನು ಸಹ ಅನುಭವಿಸಿರ್ತಕ್ಕಂಥದ್ದು. ಹೌದು, ಯಾರಿಗೆ ಸಹಾಯವನ್ನು ಮಾಡಿದ್ರೋ ಅವರೇ ಈಗ ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಈ ವಿಚಾರಗಳನ್ನೆಲ್ಲ ನೆನಪು ಮಾಡ್ಕೊಳ್ತಾನೆ ಇರ್ತೀರಾ. ಅದೇ ರೀತಿ ದುಃಖಿತರಾಗ್ತಾನೆ ಇರ್ತೀರಾ. ಅತಿ ದೊಡ್ಡ ದೌರ್ಬಲ್ಯ ಏನು ಮಿಥುನ ರಾಶಿಯವರದು ಅಂತಂದರೆ, ನೀವು ಎಲ್ಲರನ್ನೂ ಸಹ ಅತಿ ಬೇಗ ನಂಬಿಡ್ತೀರಾ. ಹೌದು, ಮಿಥುನ ರಾಶಿಯವರು ನೀವು ನಿಮ್ಮ ಜೀವನವನ್ನು ತುಂಬ ಪ್ರಾಮಾಣಿಕವಾಗಿ ಅದೇ ರೀತಿ ಧರ್ಮ ಮಾರ್ಗದಲ್ಲಿ ಸಾಗಿಸ್ತಾ ಇರ್ತೀರಾ. ಹೌದು, ಯಾರಿಗೂ ಸಹ ಮೋಸ ಮಾಡೋದಿಲ್ಲ. ಅತ್ಯಂತ ಪ್ರಾಮಾಣಿಕತೆಯಿಂದ ಜೀವನ ನಡೆಸ್ತಕ್ಕಂತಹ ಸ್ವಭಾವ ಉಳ್ಳವರು ಮಿಥುನ ರಾಶಿಯವರಾಗಿರ್ತೀರ. ಹೌದು, ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಕಲ್ಮಶ ಇರೋದಿಲ್ಲ. ಹೌದು, ಯಾರಿಗಾದ್ರೂ ಸಹಾಯದ ಅವಶ್ಯಕತೆ ಇದ್ದರೆ ಅಲ್ಲಿ ಮೊದಲಿಗೆ ಇರ್ತಕ್ಕಂಥವ್ರು ಮಿಥುನ ರಾಶಿಯವರಾಗಿರ್ತೀರ. ಹೌದು, ನಿಮ್ಮ ಮನಸ್ಸು ತುಂಬ ಮೃದು ಆಗಿರುತ್ತೆ. ಎಲ್ಲರಿಗೂ ಸಹ ಸಹಾಯವನ್ನು ಬಯಸ್ತಾ, ಎಲ್ಲರಿಗೂ ಒಳಿತನ್ನು ಬಯಸ್ತಕ್ಕಂಥವ್ರು ನೀವಾಗಿರ್ತೀರ ಮಿಥುನ ರಾಶಿಯವರೇ. ಹೌದು, ಇದೇ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಎಂದು ಬೇರೆಯವರು ಸಹ ಭಾವಿಸಿರ್ತಕ್ಕಂಥದ್ದು. ಹೀಗಾಗಿಯೇ ನಿಮ್ಮನ್ನು ನಂಬಿಕೊಂಡು, ನಿಮ್ಮನ್ನು ಎರಡು ಹೊಗಳಿ ಮಾತನಾಡಿ ನಿಮ್ಮ ಬಳಿ ಹಣವನ್ನು ಪಡ್ಕೊಳ್ತಕ್ಕಂಥದ್ದು ಸಹಾಯದ ಮೂಲಕ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ಮಿಥುನ ರಾಶಿಯವರೇ, ಹಣಕಾಸಿನ ವಿಚಾರದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಹೌದು, ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆಯನ್ನು ಮಾಡಿ ನೀವು ಹಣಕಾಸಿನ ವಿಚಾರದಲ್ಲಿ ಒಂದು ನಿರ್ಧಾರವನ್ನು ತಗೊಳ್ಳೋದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಹೌದು, ಯಾರಿಗಾದ್ರೂ ಹಣದ ಸಹಾಯವನ್ನು ಮಾಡುತ್ತಾ ಇದ್ದೀರಾ ಅಂತಂದರೆ ಅಲ್ಲಿ ನೀವು ಸರಿಯಾಗಿ ಯಾರಿಗೆ ಸಹಾಯವನ್ನು ಮಾಡ್ತಿದ್ರೋ ಅವರಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ, ಅವರ ಸ್ವಾರ್ಥ ಬುದ್ಧಿಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುತ್ತೆ. ಈ ಎಲ್ಲ ವಿಚಾರಗಳನ್ನು ಗಮನಿಸಿದ ನಂತರನೇ ನೀವು ಒಂದು ನಿರ್ಧಾರವನ್ನು ಈ ಸಮಯದಲ್ಲಿ ತಗೊಳ್ತಕ್ಕಂಥದ್ದು ಬಹುಮುಖ್ಯ ಆಗಿರುತ್ತೆ ಮಿಥುನ ರಾಶಿಯವರೇ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಕಷ್ಟಗಳಾದರೆ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು. ಹೌದು, ಇಷ್ಟು ದಿನ ಪ್ರತಿಯೊಂದು ಸಮಸ್ಯೆಗೂ ಸಹ ನಿಮಗೆ ಪರಿಷ್ಕಾರ ಆದರೆ ಸಿಗ್ತಿರಲಿಲ್ಲ. ಹೌದು, ನೆನ್ನೆಯ ಕಷ್ಟಕ್ಕೆ ಉತ್ತರ ಹುಡುಕುವಷ್ಟರಲ್ಲೇ ಮತ್ತೊಂದು ಸಮಸ್ಯೆ ಆದರೆ ಉಂಟಾಗ್ತಿತ್ತು. ಈ ರೀತಿ ಎಲ್ಲ ರೀತಿ ಕಹಿ ನೆನಪುಗಳು, ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳಾದರೆ ನಿಮ್ಮ ಜೀವನದಲ್ಲಿತ್ತು. ಕಷ್ಟಗಳು ಬರ್ತಿತ್ತು. ಆ ಕಷ್ಟಗಳನ್ನೆಲ್ಲ ಎದುರಿಸೋದಕ್ಕೆ ನಿಮ್ಮೊಳಗೆ ಆತ್ಮಶಕ್ತಿನೂ ಸಹ ಕಡಿಮೆಯಾಗ್ತಿತ್ತು. ಅದೇ ರೀತಿ ನಿಮ್ಮ ಕುಟುಂಬದಲ್ಲೂ ಸಹ ಅಷ್ಟೇ, ಪ್ರತಿದಿನ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳಗಳಾಗ್ತಿರ್ತಕ್ಕಂಥದ್ದು, ಯಾವಾಗಲೂ ಸಹ ಮನೆಯಲ್ಲಿ ಅಶಾಂತಿ ಆದರೆ ಇರ್ತಕ್ಕಂಥದ್ದು. ಈ ರೀತಿ ನಕಾರಾತ್ಮಕ ಶಕ್ತಿಗಳಾದರೆ ಮನೆಯಲ್ಲಿ ಇದ್ದಂಗೆ ನಿಮಗೆ ಭಾಸವಾಗ್ತಿತ್ತು. ಹೌದು,
ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ಮಿಥುನ ರಾಶಿಯವರ ಜೀವನದಲ್ಲಿ ಇಷ್ಟು ದಿನ ನೀವು ಪಟ್ಟಿರ್ತಕ್ಕಂತಹ ಎಲ್ಲ ರೀತಿ ಕಷ್ಟಕ್ಕೂ ಪರಿಶ್ರಮಕ್ಕೂ ಸಹ ಇದೀಗ ಮುಕ್ತಾಯ ಆದರೆ ಬಂದಿರತಕ್ಕಂಥದ್ದು. ಹೌದು, ಕಷ್ಟಗಳೆಲ್ಲ ದೂರ ಆಗಿ ಯಶಸ್ಸಿನ ದಾರಿ ನಿಮಗೆ ಕಾಣಿಸ್ಕೊಳ್ತಕ್ಕಂಥದ್ದು ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು. ಹೌದು, ಮನೆಯಲ್ಲಿರ್ತಕ್ಕಂತಹ ಎಲ್ಲ ರೀತಿ ಭಿನ್ನಾಭಿಪ್ರಾಯಗಳು ದೂರ ಆಗಿ ನಿಮ್ಮ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ಬೇರೆ ಬೇರೆ ದಾರಿಗಳಿಂದ ನಿಮ್ಮ ಕೈಗೆ ಹಣ ಬರ್ತಕ್ಕಂಥದ್ದು ಹೆಚ್ಚಾಗ್ತಕ್ಕಂಥದ್ದು. ಒಂದು ದೊಡ್ಡ ಘಟನೆ ಆದರೆ ಸಂಭವಿಸಲಿದೆ ಮಿಥುನ ರಾಶಿಯವರೇ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು. ಹೌದು, ಆ ಒಂದು ದೊಡ್ಡ ಘಟನೆ ಬಗ್ಗೆ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಪಟ್ಟಿರ್ತಕ್ಕಂತಹ ಪ್ರತಿಯೊಂದು ಕಷ್ಟಕ್ಕೆ ಅದಕ್ಕೆ ತಕ್ಕಂತಹ ಪ್ರತಿಫಲ ಆದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಹೌದು, ತುಂಬ ಜನ ಮಿಥುನ ರಾಶಿಯವರು ಸಂಕಟ ಆದರೆ ಪಡ್ತಿರ್ತೀರ. ಜೀವನದಲ್ಲಿ ಎಷ್ಟೇ ದುಡಿದ್ರೂ ಸಹ ಹಣ ಕೈಯಲ್ಲಿ ನಿಲ್ತಿರೋದಿಲ್ಲ, ಅನಗತ್ಯ ಖರ್ಚುಗಳು ಹೆಚ್ಚಾಗ್ತಿವೆ ಅಂತ ಹೇಳಿ ತುಂಬ ಜನ ಕಷ್ಟ ಆದರೆ ಪಟ್ಟಿರ್ತೀರ. ಹಾಗಾಗಿ ಮಿಥುನ ರಾಶಿಯವರೇ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನೀವು ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಪಟ್ಟಿರ್ತಕ್ಕಂತಹ ಪ್ರತಿಯೊಂದು ಕಷ್ಟಕ್ಕೆ ತಕ್ಕಂತಹ ಪ್ರತಿಫಲ ಆದರೆ ಈಗ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಯಶಸ್ಸಾದರೆ ಪ್ರಾಪ್ತಿಯಾಗಲಿದೆ. ಹೆಜ್ಜೆ ಹೆಜ್ಜೆಗೂ ನೀವು ಅದೃಷ್ಟವನ್ನು ಪ್ರಾಪ್ತಿ ಮಾಡ್ಕೊಂಡಿದ್ದೀರಾ. ಅದೇ ರೀತಿ ಕೆಲಸ, ಹೌದು, ನಿಮ್ಮ ಕೆಲಸದ ಜಾಗದಲ್ಲಿರ್ತಕ್ಕಂತಹ ಎಲ್ಲ ರೀತಿಯ ಸಮಸ್ಯೆಗಳು ದೂರ ಆಗಿ ನಿಂತು ಹೋಗಿರ್ತಕ್ಕಂತಹ ಕೆಲಸಗಳೆಲ್ಲ ಈ ಸಮಯದಲ್ಲಿ ಪೂರ್ಣ ಆದರೆ ಆಗ್ತಕ್ಕಂಥದ್ದು. ಆದರೆ ಮಿಥುನ ರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ ನಿಮ್ಮ ಮುಂದಿನ ಯೋಚನೆಗಳನ್ನು ಎಲ್ಲರೊಂದಿಗೂ ಸಹ ಹಂಚಿಕೊಳ್ತೀರಾ. ಹೌದು, ಮಿಥುನ ರಾಶಿಯವರೇ ನೀವು ಭವಿಷ್ಯದಲ್ಲಿ ಒಂದು ಜಾಗದಲ್ಲಿ ಮನೆಯನ್ನು ಖರೀದಿ ಮಾಡ್ತಿದ್ರೆ, ಆಸ್ತಿಯನ್ನು ಖರೀದಿ ಮಾಡ್ತಿದ್ರೆ, ವಾಹನ ಖರೀದಿ ಮಾಡ್ತಿದ್ರೆ, ಅಥವಾ ಒಂದು ಹೊಸ ಜಾಗದಲ್ಲಿ ಹೂಡಿಕೆಯನ್ನು ಮಾಡ್ತಿದ್ರೆ, ಈ ರೀತಿ ಹಣದ ವಿಚಾರದಲ್ಲಿ ಅಥವಾ ನಿಮ್ಮ ಮುಂದಿನ ಯೋಚನೆಗಳನ್ನು ನೀವು ಎಲ್ಲರೊಂದಿಗೂ ಸಹ ಒಂದು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೆ. ಅವರು ನಮ್ಮ ಸ್ನೇಹಿತರು, ಇವರು ನಮ್ಮ ಕುಟುಂಬಸ್ಥರು, ಅವರು ನಮ್ಮ ಸಹೋದ್ಯೋಗಿಗಳು ಎಂಬುವಂತೆ ನೀವು ಎಲ್ಲರನ್ನೂ ಸಹ ಕಣ್ಣು ಮುಚ್ಚಿ ಅವರನ್ನು ನಂಬಿ ಅವರಿಗೆ ಎಲ್ಲವನ್ನೂ ಸಹ ಹೇಳ್ತಿದ್ರಿ. ಆದರೆ ಅವರಲ್ಲೇ ನಿಮ್ಮ ಶತ್ರುಗಳಿದ್ದು ಆ ಒಂದು ಕೆಲಸವನ್ನು ಅಂತಂದರೆ ನಿಮ್ಮ ಮುಂದಿನ ಯೋಜನೆಯನ್ನು ನಿಲ್ಲಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡಲಾಗಿತ್ತು. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ನಡೀತಕ್ಕಂಥ ಪ್ರತಿಯೊಂದು ವಿಚಾರವನ್ನು, ಪ್ರತಿಯೊಂದು ಅದ್ಭುತ ಕ್ಷಣಗಳನ್ನು ನೀವು ಯಾರೊಂದಿಗೂ ಸಹ ಹೇಳಿಕೊಳ್ಳಬಾರದಾಗಿರುತ್ತೆ. ಹೌದು, ಈ ವಿಚಾರಗಳನ್ನೆಲ್ಲ ಆದಷ್ಟು ಗುಪ್ತವಾಗಿರಿಸಿ. ಹೌದು, ಇದರಿಂದ ನೀವು ಭಾರಿ ಅದೃಷ್ಟವನ್ನು ಸಹ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ. ಹೌದು, ಮುಂದಿನ ಯೋಜನೆಗಳನ್ನು ಸಹ ಯಾರೊಂದಿಗೂ ಸಹ ಹೇಳಿಕೊಳ್ಳಬೇಡಿ. ಅದೇ ರೀತಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ಮಾನಸಿಕ ತೊಂದರೆಗಳೆಲ್ಲ ದೂರ ಆಗಿ ಮನಸ್ಸು ಹಗುರ ಆದರೆ ಆಗ್ತಕ್ಕಂಥದ್ದು. ಆದಷ್ಟು ಶತ್ರುಗಳಿಂದ ದೂರ ಇಡಿ. ಹೌದು, ಶತ್ರುಗಳು ನಿಮ್ಮ ಬಳಿ ಹಣವನ್ನು ಕೇಳಿಕೊಂಡು ಬರುವ ಸಾಧ್ಯತೆಯೂ ಸಹ ಇರುತ್ತೆ. ಆದಷ್ಟು ಶತ್ರುಗಳನ್ನು ದೂರ ಇರಿಸಿ. ಎಂ ಮತ್ತು ಸಿ ಎಂಬುವ ಅಕ್ಷರ, ಅದು ಒಬ್ಬ ವ್ಯಕ್ತಿಯ ಹೆಸರು, ಒಂದು ಉದ್ಯೋಗದ ಹೆಸರು ಅಥವಾ ಒಂದು ಸ್ಥಳದ ಹೆಸರು ಸಹ ಆಗಿರಬಹುದು. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದು ಹೋದ ನಂತರ ಅಥವಾ ಎಂ ಮತ್ತು ಸಿ ಎಂಬುವ ಅಕ್ಷರದಿಂದ ನಡೀತಕ್ಕಂಥ ಘಟನೆಯ ಮೂಲಕ ನಿಮ್ಮ ಜೀವನದಲ್ಲಿ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಆಸ್ತಿ ಖರೀದಿ ಯೋಗ ಆದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಚಿನ್ನ ಖರೀದಿ ಯೋಗ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಶುಭ ಸುದ್ದಿಗಳನ್ನು ಕೇಳೋದಕ್ಕೆ ಈ ಒಂದು ಸಮಯ ಸೂಕ್ತ ಸಮಯ ಆಗಿರುತ್ತೆ. ನೀವು ಓಡಾಡುವ ಜಾಗದಲ್ಲಿ, ನೀವು ಕೆಲಸ ಮಾಡುವ ಜಾಗದಲ್ಲಿ, ಅದೇ ರೀತಿ ನಿಮ್ಮ ವೃತ್ತಿ ಜೀವನದಲ್ಲಿ, ನಿಮ್ಮ ಕುಟುಂಬಸ್ಥರಲ್ಲಿ ಎಲ್ಲ ಕಡೆ ನಿಮಗೆ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಮಾತಿಗೆ ಬೆಲೆನೂ ಸಹ ಈ ಸಮಯದಲ್ಲಿ ಸಿಗ್ತಕ್ಕಂಥದ್ದು. ನಿಮ್ಮ ಮಾತಿಗೆ ಎಲ್ಲಿ ಇಷ್ಟು ದಿನ ಬೆಲೆ ಸಿಗ್ತಿರ್ಲಿಲ್ವೋ, ಎಲ್ಲಿ ಅದನ್ನು ಪರಿಗಣನೆ ಮಾಡ್ತಿರ್ಲಿಲ್ವೋ, ಅಲ್ಲೇ ಈಗ ನಿಮಗೆ ಹೆಚ್ಚಿನ ಮರ್ಯಾದೆ ಗೌರವ ಆದರೆ ಈ ಸಮಯದಲ್ಲಿ ಸಿಗ್ತಕ್ಕಂಥದ್ದು. ಹೌದು, ಈ ವಿಚಾರಗಳನ್ನು ಎಂ ಮತ್ತು ಸಿ ಎಂಬುವ ಅಕ್ಷರದಿಂದ ನಡೀತಕ್ಕಂಥ ದೊಡ್ಡ ಘಟನೆಯನ್ನು ಸಹ ನೀವು ಯಾರೊಂದಿಗೂ ಸಹ ಹಂಚಿಕೊಳ್ಳಬಾರದಾಗಿರುತ್ತೆ. ಈ ವಿಚಾರಗಳನ್ನು ಆದಷ್ಟು ಗುಪ್ತವಾಗಿರಿಸಿ. ಇಷ್ಟೆಲ್ಲ ಫಲಗಳನ್ನು ಮಿಥುನ ರಾಶಿಯು ನೀವು ಪಡ್ಕೊಳ್ಳೋದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂತಹ ಪರಿಹಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ನೀವು ಶುಕ್ರವಾರ ದಿನದಂದು ಲಕ್ಷ್ಮೀ ದೇವರ ಆರಾಧನೆಯನ್ನು ಮಾಡಿ. ಲಕ್ಷ್ಮೀ ದೇವರಿಗೆ ಇಷ್ಟವಾಗಿರ್ತಕ್ಕಂತಹ ಕೆಂಪು ಹೂಗಳನ್ನು ದೇವರಿಗೆ ಅರ್ಪಿಸಿ ಪ್ರಾರ್ಥನೆಯನ್ನು ಮಾಡಿ. ಸೋಮವಾರ ದಿನದಂದು ಶಿವಾಲಯಕ್ಕೆ ಭೇಟಿ ನೀಡಿ ಶಿವರಿಗೆ ನೀವು ಈ ದಿನ ಸೋಮವಾರ ದಿನದಂದು ಅಭಿಷೇಕವನ್ನು ಮಾಡಿಸಿ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಮಂಗಳವಾರ ಮತ್ತು ಶನಿವಾರ ದಿನದಂದು ಆಂಜನೇಯ ಸ್ವಾಮಿ ದೇವರ ಮಂತ್ರಗಳನ್ನು ಪಠನೆ ಮಾಡಿದರೆ ನಿಮ್ಮ ಸುತ್ತಮುತ್ತಲೂ ದೇವರ ರಕ್ಷಣೆಯಾದರೆ ಸಿಗ್ತಕ್ಕಂಥದ್ದು. ಇದರಿಂದ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿ ನಿಮ್ಮ ಹತ್ತಿರನೂ ಸಹ ಬರೋದಿಲ್ಲ.
ಇದರಿಂದ ಹೆಚ್ಚು ಬಲಿಷ್ಠರಾಗ್ತೀರಾ. ಆತ್ಮವಿಶ್ವಾಸ ಆದರೆ ಹೆಚ್ಚಾಗ್ತಕ್ಕಂಥದ್ದು. ವಿಷ್ಣು ದೇವರ ಸಹಸ್ರನಾಮವನ್ನು ಪಠನೆ ಮಾಡಿ. ಮನೆಯಲ್ಲಿ ಯಾವಾಗಲೂ ಬೆಳಗ್ಗೆ ಸಂಜೆ ದೀಪಗಳನ್ನು ಹಚ್ಚಿ ದೇವರ ಆರಾಧನೆಯನ್ನು ಮಾಡಿದರೆ ಮಿಥುನ ರಾಶಿಯವರು ಹೆಚ್ಚಿನ ಫಲಗಳನ್ನಾದರೆ ಸಿದ್ಧಿ ಮಾಡ್ಕೊಳ್ತೀರಾ. ಇದು ಮಿಥುನ ರಾಶಿಯವರ ಮುಂಬರುವ ಜುಲೈ 25, 26, 27 ಈ ಅದೃಷ್ಟವಂತ 3 ದಿನಗಳ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.